ಕಮ್ಲಿ, ರಿಷಿ ಸರ್ ಏನಂದ್ರು? ಅದೆಲ್ಲ ಕೇಳ್ಬಾರ್ದು, ಸುಮ್ಕೆ ಹೋಗಿ ತಕೊಳ್ಳಿ ಹೋಗಿ. ಕಮ್ಲಿ, ರಿಷಿ ಸರ್ ಏನಂದ್ರು? ಅದು ಸೀಕ್ರೆಟ್. ಸೀಕ್ರೆಟಾ? ಏನ್ ಹೇಳಿರ್ಬೋದು? ಅದಕ್ಕೆ ನೀವು ಯಾವಾಗ ಬಂದಿದ್ದು? ಒಳ್ಳೆ ಪ್ರಶ್ನೆ ಕೇಳಿದೆ. ನ್ಯೂ ಇಯರ್ಗೆ ವಿಶ್ ಮಾಡೋಣ ಅಂತ ಬಂದರೆ ನೀನು ನೋಡಿದ್ರೆ ನಿಂದೇ ಪ್ರಪಂಚದಲ್ಲಿ ಇದೆಯಾ? ಹಾಂ, ಅದಕ್ಕೆ ಹ್ಯಾಪಿ ನ್ಯೂ ಇಯರ್. ಫಸ್ಟ್ ವಿಶ್ ಯಾರಿಗೆ ಮಾಡಿದೆ ಅಂತ ಹೇಳು. ಅದು ಯಾರಿಗೆ ಮಾಡಿದೆ? ಕಮ್ಲಿ. ಆ ಕಮ್ಲಿ ಅವ್ರಿಗೆ ಅತ್ತಿಗೆ. ಅದಕ್ಕೆ ಹೀಗಿರೋದು. ಅದಕ್ಕೆ ಮಾತ್ರ ಅಲ್ಲ, ಕಮ್ಲಿ ಅವರು ನೀವು ಅನ್ಕೊಂಡಿದ್ದೆಲ್ಲ ಆಗಲಿ ಅಂದರು, ಅದಕ್ಕೆ. ಓ, ಅವಳು ಹೇಳಿಬಿಟ್ರೆ ಆಗೋಗುತ್ತಾ? ಎದ್ದು ಅದಕ್ಕೆ ಏನು ಹಿಂಗೆ ಹೊಡೆದ್ಬಿಟ್ರಿ? ಬರೀ ಹೀಗೆ ಆಡ್ತಿರೋ ಸಾಕಾ? ಯಾವಾಗಲೂ ಪ್ರಪೋಸ್ ಮಾಡ್ತೀಯಾ? ನೋಡು, ಅದೇನು ಮಾಡ್ತೀಯೋ ಗೊತ್ತಿಲ್ಲ. ಬೆಳಗ್ಗೆ ಕಾಲೇಜಲ್ಲಿ ಕಮ್ಲಿಗೆ ಪ್ರಪೋಸ್ ಮಾಡಬೇಕು. ಬೆಳಿಗ್ಗೆನಾ? ಇನ್ನು ನನ್ನಿಂದ ಕಾಯಕ್ಕಾಗಲ್ಲ ರಿಷಿ. ಎಷ್ಟು ದಿನ ಅಂತ ಒಬ್ಬೊಬ್ಬನೇ ಮಾತಾಡ್ತಿರ್ತೀಯ? ಏನೋ ಸರಿ ಅದಕ್ಕೆ. ಪಕ್ಕ ಪಕ್ಕ ಶೋರ್ ಶಾಟ್. ಸರಿ, ಹಾಗಾದ್ರೆ ಇವಾಗ ಕೈ ಕೊಡ್ತೀನಿ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಅದಕ್ಕೆ. ಕಮ್ಲಿ ಹೇಳ್ದಾಗೆ ನೀ ಅನ್ಕೊಂಡಿದ್ದೆಲ್ಲ ಆಗಲಿ. ಹೊಸ ವರ್ಷದ ಶುಭಾಶಯಗಳು. ಶಂಭೋ ಶಂಕರ. ನನಗೆ ಇದರಲ್ಲೆಲ್ಲ ನಂಬಿಕೆ ಮತ್ತು ಆಸಕ್ತಿ. ನಂಬಿಕೆ ಮತ್ತು ಆಸಕ್ತಿ ಇಲ್ಲ. ಒಂದು ವಿಸ್ ಮಾಡಿದ್ರೆ ಏನ್ ಕಳ್ಕತ್ತೀಯ ನೀನು? ನಾನು ದೀಕ್ಷೆ ತಗೊಂಡಿದ್ದೀನಿ. ನನಗೆ ಈ ಈ ಆಚರಣೆಗಳೆಲ್ಲ ದೂರನೇ. ಕಮಲಿ, ಇವಳು ಸ್ಯಾನೆ ಓವರ್ ಆಗಿ ಆಡ್ತೊಳ್ಕೊಳಮ್ಮಿ. ನಿಂಗೆ ಸರಿ ಅನಿಕಾ, ತೊಂದರೆ ಇಲ್ಲ. ಸಾರಿ. ನೋಡಿದ್ಯಾ ಹೆಂಗೆ? ಅವ್ರು ವಿಶ್ ಮಾಡಕ್ಕೆ ಬಂದರೆ ನಾನು ವಿಶ್ ಮಾಡಿಸ್ಕೊಳ್ಬೇಕಾ? ಶಂಭೋ ಶಂಕರ, ನೋ ಚಾನ್ಸ್. ಅನಿಕಾ, ಗೆಟಪ್ ಚೇಂಜ್ ಆದ್ರೂ ಗತ್ ಮಾತ್ರ ಬದಲಾಗಿಲ್ಲ. ಸೂಪರ್.
Thank you so much and wishing you all the happy new year. ಯಾಕ್ಲ ಸಂಭು ಸಪ್ಪಗಿದ್ಯಾ? ರಚನಾನೇ ಇನ್ನೂ ಬಂದಿಲ್ವಲ್ಲ. ಓ ಸಂಭು, ನಿಂಗೆ ಇಸ್ಯಾನೆ ಗೊತ್ತಿಲ್ಲ ಅಲ್ವಾ? ರಚನೆಗೆ ಮೈ ಹುಷಾರಿಲ್ಲಕ್ಕಲ್ಲ, ಅವಳು ಬರಕ್ಕಿಲ್ಲ. ಅಯ್ಯೋ ಏನಾಯ್ತು? ಮೈಗೆ ಹುಷಾರಿಲ್ಲ ಅಂದ್ರೆ ಹಂಗಲ್ಲ, ಅದು ಬಾ. ಅರೆ ರೇ 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 ನನ್ನ ಬಿಟ್ಟೆ ಶುರು ಹಚ್ಕೊಂಬಿಟ್ರೆ ಅಲ್ಲ. ಹಾ, ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಟು ರೆಡಿ ಮಾಡಿಸಿರೋ ಕೇಕ್ ನೋಡಿ ಹೆಂಗಿದೆ. ಅನಿಕಾ, ಕೇಕ್ ಸಖತ್ ಟೇಸ್ಟಿಯಾಗಿರೋಗಿದೆ. ಅಣ್ಣ, ಈ ಕ್ಲಾಸಿಗೆ ನೀವೇ ಅಲ್ವಾ ಮೇಸ್ಟ್ರು? ತಕೊಳ್ಳಿ ಚಾಕು, ಕತ್ತರಿಸಿ ಕೇಕು. ಹೇ, ಇಲ್ಲ ಕೆಂಪ, ಸ್ಟೂಡೆಂಟ್ ಎಲ್ಲ ಸೇರಿ ತಂದಿರೋಂಥ ಕೇಕು. ಲೆಕ್ಚರ್ ನಾನು ಒಬ್ಬನೇ ಕಟ್ ಮಾಡಿದ್ರೆ ಚೆನ್ನಾಗಿರಲ್ಲ. ಹಾಂ, ಅದು ಸರಿನೇ. ಸ್ಟೂಡೆಂಟ್ ಎಲ್ಲ ಯಾರಾದರೂ ಒಬ್ರು ಬರಲಿ. ಯಾರನ್ನು ಕರೆಯೋಣ? ಅದ್ರಾಗೇನು ಯೋಚನೆ, ನಮ್ಮ ಪ್ರೆಸಿಡೆಂಟ್ ಕಮ್ಲಿ ಇರೋವಾಗ. ಕಮ್ಲಿ, ನೀನೇ ಹೋಗು, ಕೇಕ್ ಕಟ್ ಮಾಡು. ಇಲ್ಲ ಇಲ್ಲ ನಿಂಗೆ ಓ ಕಮ್ಲಿ, ನಮ್ಮೆಲ್ಲರ ಪರವಾಗಿ ನೀನೇ ಕೇಕ್ ಕಟ್ ಮಾಡು. ಹಾ ಕಮಲಿ ಅವರೇ, ಬನ್ನಿ ಬನ್ನಿ. ಹಾ, ಕಮಲಿ ಅವರೇ, ರಿಷಿ ಸರ್, ಆಯ್ತು. ಓ ಕೆಂಪ, ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ಬಿಡ. ಹಾಂ, ಆಯ್ತು. ತಗೊಳ್ಳಿ, ಹೊಸ ವರ್ಷಕ್ಕೆ ಹೊಸ ಕೇಕ್. ನನ್ಗೆ ಆಮೇಲೆ ಕೊಡು ಅಂತ ಎಲ್ರಿಗೂ ಫಸ್ಟ್. ತಗೊಳ್ಳಿಲ್ಲ. ಕೇಕ್ ತಗೊಳ್ಳಿ ವಿಯೋಗಿನಿ ಬಾಬಾ ಅವರೇ. ಅಯ್ಯೋ ಕೆಂಪಣ್ಣ, ಅವರು ವಿಯೋಗಿನಿ ಬಾಬಾ, ಕೇಕ್ ಎಲ್ಲ ತಿನ್ನಂಗಿಲ್ಲ. ಬಾ. ರಿಷಣ, ಇದೇ ಮೊದಲನೇಕಿಂತ ಈಟೊಂದು ಜನರ ಜೊತೆ ಹೊಸ ವರ್ಷ ಆಚರಿಸ್ತಾ ಇರೋದು. ನಾನೂ ಪ್ರತಿಕಿತ ಊರಾಗೆ ಇರ್ತಿದ್ದೆ. ಅವ್ವ ಅಪ್ಪ ಮಿಕ್ಕಿದ್ರೆ ಫ್ರೆಂಡ್ಸು ಅಟೆಯ. ದಿಟ್ಟಾನೆಯ. ಇದು ಬರೀ ಕೇಕ್ ತಿಂದು ಟಾಟಾ ಮಾಡ್ಕೊಂಡು ಹೋಗಂಗೆ ಆಗ್ಬಾರ್ದು ಕಣ. ರಿಷಣ, ವಿದ್ಯಾರ್ಥಿಗಳನ್ನ ಕುರಿತು ಏನಾದರೂ ಹೇಳಿ. ಹೇಳ್ಬೇಕಾ? ಏನ್ ಹೇಳೋದು? ಸರ್, ಹೊಸ ವರ್ಷದ ಕುರಿತು ಏನಾದರೂ ಮಾತಾಡಿ. ಹಾಯ್, ಫಸ್ಟ್ ಆಫ್ ಆಲ್ ಎಲ್ಲರ ಥರ ಫಾರ್ಮಲ್ ಆಗಿ ನನಗೆ ಭಾಷಣ ಮಾಡೋದಕ್ಕೆ ಬರಲ್ಲ. ಎಲ್ಲರೂ ನನ್ನ ಸ್ಟೂಡೆಂಟೇ ಆಗಿರೋದ್ರಿಂದ ಒಬ್ಬ ಫ್ರೆಂಡ್ ಆಗಿ ಸಿಂಪಲ್ ಆಗಿ ಹೇಳ್ತೀನಿ. ಯಾವುದೇ ಕೆಲಸಕ್ಕೂ ಆರಂಭ ಅನ್ನೋದು ತುಂಬಾ ಮುಖ್ಯ. ಯಾಕಂದರೆ ನಮ್ಮ ಮುಂದಿನ ಅಷ್ಟೂ ಕೆಲಸಗಳನ್ನು ನಿರ್ಧಾರ ಮಾಡುತ್ತೆ. ಹೊಸ ವರ್ಷನೂ ಹಾಗೇನೆ. ಅದಕ್ಕೆ ನ್ಯೂ ಇಯರ್ ರೆಸಲ್ಯೂಷನ್ ಅಂತ ಮಾಡ್ತಾರೆ.
ಈ ವರ್ಷದಿಂದ ನಾನು ಈ ಕೆಲಸಗಳನ್ನ ಪಕ್ಕಾ ಮಾಡ್ತೀನಿ, ಈ ಕೆಟ್ಟ ಅಭ್ಯಾಸಗಳನ್ನ ಮಾಡೋದಿಲ್ಲ ಅಂತ ಅವ್ರವರೇ ಶಪಥಗಳು ಮಾಡ್ಕೊತಾರೆ. ಬಟ್ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಜನವರಿ 3-4ನೇ ತಾರೀಕುವರೆಗೂ ಅದನ್ನೆಲ್ಲ ಫಾಲೋ ಮಾಡ್ತೀವಿ. ಅದಾದ್ಮೇಲೆ ಮಾಮೂಲಿ ಅದೇ ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ರೈಟಾ? ಹೌದು ಹೌದು ಹೌದು. ಆದ್ರೆ ಈ ವರ್ಷ ಹಾಗಾಗಬಾರ್ದು. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಮ್ಮ ಕಣ್ಣಲ್ಲಿ ಕೋನ್ಸ್ ಅಂಡ್ ರಾಡ್ಸ್ ಅಂತ ಇವೆ. ಇವುಗಳ ಕೆಲಸ ಏನು ಅಂತ ಹೇಳಿದ್ರೆ ನಮಗೆ ಬೆಳಕು ಹಾಗೆ ಬಣ್ಣನ ಕರೆಕ್ಟಾಗಿ ತೋರಿಸೋದು ಅಲ್ವಾ? ಈಗ ರಾತ್ರಿಯಲ್ಲಿ ಒಂದು ರೂಮಲ್ಲಿ ಇರ್ತೀವಿ ಅಂದ್ಕೊಳ್ಳಿ. ಆಗ ಸಡನ್ನಾಗಿ ಕರೆಂಟ್ ಹೊಟ್ಟೋಗುತ್ತೆ. ಆಗ ನಮ್ಮ ಕಣ್ಣೇನು ಮಾಡುತ್ತೆ ಹೇಳಿ? ತಟ್ ಅಂತ ಕೋನ್ಸ್ ಅಂಡ್ ರಾಡ್ಸ್ಗೆ ಕೆಲಸ ಕೊಡುತ್ತೆ. ಈಗ ನಮ್ಮ ಮೊಬೈಲಲ್ಲಿ ಫ್ಲ್ಯಾಶ್ ಲೈಟ್ ಹಾಕೊಳ್ಳೋ ಹಾಗೆ ನಮ್ಗದು ನ್ಯಾಚುರಲ್ ಫ್ಲ್ಯಾಶಸ್. ರೂಮ್ ಎಷ್ಟೇ ಕತ್ಲಾಗಿದ್ರೂ ನಮ್ಮ ಕಣ್ಗಳು ಅದನ್ನ ಒಂದು ಮಟ್ಟಕ್ಕೆ ನೋಡೋಕ್ಕೆ ರೆಡಿಯಾಗಿರುತ್ತೆ. ನಮಗೆ ಮೆಲ್ಲಗೆ ಸುತ್ತಲೂ ಇರುವಂಥ ವಸ್ತುಗಳು ಕಾಣೋಕ್ಕೆ ಶುರು ಆಗುತ್ತೆ. ಕರೆಕ್ಟಾ? ಹೌದು ಹೌದು. ಇದನ್ನೆಲ್ಲ ನಾನು ಯಾಕೆ ನಿಮ್ಮ ಹತ್ರ ಹೇಳ್ತಿದ್ದೀನಿ ಅಂದರೆ ನಾವೆಲ್ಲರೂ ನಮ್ಮ ಕಣ್ಣಲ್ಲಿರುವಂಥ ಕೋನ್ಸ್ ಆ್ಯಂಡ್ ರಾಡ್ಸ್ ಥರ. ನಮ್ಮ ಲೈಫಲ್ಲಿ ದಿಢೀರ್ ಅಂತ ಕರೆಂಟ್ ಹೋದರೆ, ಕಷ್ಟಗಳು ತೊಂದರೆಗಳು ಬಂದರೆ ಮೊದಲು ಅದಕ್ಕೆ ಸಮಯ ಕೊಡಬೇಕು, ನಿಂತು ನೋಡಬೇಕು. ಆಗ ಆ ಸಮಸ್ಯೆಗಳು ನಮ್ಮ ಕಣ್ಣಿಗೆ ಮೆಲ್ಲಗೆ ಕಾಣಕ್ಕೆ ಶುರು ಆಗುತ್ತೆ. ಯಾವುದೇ ಕೆಲಸನ ಶುರು ಮಾಡಿದ್ರು ಅದನ್ನ ಕಂಟಿನ್ಯೂಸ್ ಆಗಿ ಮಾಡಕ್ಕೆ ಶುರು ಮಾಡಿ. ಶಪಥ ಮಾಡಿ. ಜಾನ್ವರಿ 3ನೇ ತಾರೀಕಿಗೆ ನಿಲ್ಲಿಸ್ಬೇಡಿ, ಸಮಯ ಕೊಡಿ. ಯಾವುದೇ ಸಮಸ್ಯೆಗೂ ಬೆನ್ನು ತೋರಿಸಿ ಓಡಬೇಡಿ. ನಮ್ಮಲ್ಲಿರೋ ತೊಂದರೆನೇ ನಾವು ನಮ್ಮನ್ನ ನಂಬದೇ ಇರೋದು. ವರ್ಷದಲ್ಲಿರೋ 365 ದಿನ ನಮ್ಮೆಲ್ರಿಗೂ ಒಂದೇ. ಪ್ರೈಮ್ ಮಿನಿಸ್ಟರ್ ಇಂದ ಹಿಡಿದು ಆಫೀಸ್ ಪ್ಯೂನ್ವರೆಗೂ ದಿನಕ್ಕೆ 24 ಗಂಟೆನೇ. ಎಲ್ರಿಗೂ ಸಮಯ ಸಮವಾಗಿರೋವಾಗ ಅವನ ಕೈಯಲ್ಲಿ ಸಾಧಿಸಕ್ಕಾಯ್ತು, ನನ್ನ ಕೈಯಲ್ಲಿ ಆಗಿಲ್ಲ ಅಂತ ಕೊರ್ಗೋ ಹಕ್ಕು ನಮ್ಗಿಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, ಈಗ ನಾವೆಲ್ಲಿದ್ದೀವೋ ಅದಕ್ಕೆ ಕಾರಣ ನಾವೇ ಆಗಿರ್ತೀವಿ. ಮತ್ತೆ ನಾವೆಲ್ಲಿರ್ಬೇಕು ಅಂತ ಸ್ಟ್ರಾಂಗ್ ಆಗಿ ಅನ್ಕೊಂತೀವೋ ಮುಂದೊಂದು ವರ್ಷ ನಾವಲ್ಲಿದ್ದೇ ಇರ್ತೀವಿ. ಸೊ ಎಲ್ರೂ ಸ್ಟ್ರಾಂಗ್ ಆಗಿ ಅನ್ಕೊಂತೀರಾ? ಅಣ್ಣ ಸೂಪರ್ ಆಗಿ ಹೇಳಿದ್ರಿ ಕಣಣ್ಣ. ಇನ್ನು ಮ್ಯಾಕೆ ಕಷ್ಟ ಬಂದ್ರೆ ಕಣ್ಣು ಮುಚ್ಕೊಳಕ್ಕಿಲ್ಲ, ಕಣ್ಣು ತೆರೆದು ಸಮಯ ಕೊಟ್ಟು ನೋಡ್ತೀನಿ. ಸರ್ ಕೈ ಕೊಡಿ ಸರ್. ಸ್ಯಾನೆ ಸಖತ್ತಾಗಿ ಹೇಳಿದ್ರಿ. ಥ್ಯಾಂಕ್ಸ್. ಅನಿಕಾ, ವಿಷಯ ಏನು ಗೊತ್ತಾ?
ಏನು? ನಿನ್ನೆ ರಾತ್ರಿ ರಿಷಿ ಸರ್ ಹಾಸ್ಟೆಲ್ ಹುಡುಗಿರ್ನೆಲ್ಲ ಕಂಬ್ಲಿ ರೂಮ್ಗೆ ಹೋಗಕ್ಕೆ ಹೇಳಿದ್ರಂತೆ. ವಾಟ್? ಅವ್ರ ಮೊಬೈಲ್ಗೆಲ್ಲ ಮೆಸೇಜ್ ಮಾಡಿ ಹ್ಯಾಪಿ ನ್ಯೂ ಇಯರ್ ಕಮಲಿ ಅಂತ ವಿಶ್ ಮಾಡೋಕ್ಕೆ. ಇವತ್ತು ಹೇಗಾದರೂ ನಿಮಗೆ ಪ್ರಪೋಸ್ ಮಾಡಲೇಬೇಕು. ನಿನ್ ಸುತ್ತಲೂ ಅಷ್ಟ್ ಜನ ಇದ್ರು ನಿನ್ ಕಣ್ ಮಾತ್ರ ಅವಳ ಮೇಲೆ ಇದೆಯಲ್ಲ ರಿಷಿ. ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ ಆಲ್, ಯುವರ್ ಅಟೆನ್ಷನ್ ಪ್ಲೀಸ್. ನಿಂಗೆ ಏನಮ್ಮ ಇದು? ಮೀನ್ ಹಿಡಕ್ ತಗೊಂಬಂದ್ಯಾ? ಕೆಂಪಣ್ಣ, ನಿಂಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಸುಮ್ಕಿರು. ವಾ, ಏನದು? ಈಗ ನಾವೆಲ್ರೂ ಒಂದು ಆಟ ಆಡುಮ್ಮ. ಆಟನಾ? ಹೌದು, ಅದ್ರ ಹೆಸರು ಸೀಕ್ರೆಟ್ಸ್ ಅಂತ. ನಿಂಗಿ, ಅದು ಸೀಕ್ರೆಟ್ಸ್ ಅಂತ ಅಲ್ಲ, ಸೀಕ್ರೆಟ್ ಸ್ಯಾಂಟಾ. ಅದೇ ಕ್ರಿಸ್ಮಸ್ಗೆ ನ್ಯೂ ಇಯರ್ಗೆ ಈ ಪಟ್ಟಣದವರೆಲ್ಲ ಈ ಸೀಕ್ರೆಟ್ಸ್ ಅಂತ ಮಾಡ್ತಾರಂತಲ್ಲ, ನಾವು ಹಂಗೆ ಮಾಡುಮ್ಮ. ಹಂಗಂದ್ರೆ ಎಲ್ರ ಹೆಸರು ಚೀಟಿಲ್ಬಾರ್ದು, ಆ ಬೌಲಲ್ಲಿ ಹಾಕಬೇಕು. ಎಲ್ಲರೂ ಒಂದೊಂದು ಚೀಟಿ ಎತ್ಕೊಬೇಕು. ಆ ಚೀಟಿಲಿ ಯಾರ ಹೆಸರು ಬಂದಿರುತ್ತೋ ಅವ್ರಿಗೆ ನಾವು ಸೀಕ್ರೆಟ್ ಆಗಿ ಒಂದು ಗಿಫ್ಟ್ ತಗೊಡ್ಬೇಕು. ಅರ್ಥ ಆಯ್ತಾ? ಓಕೆ, ಸೆಂದಾಗೈತೆ. ಶುರು ಮಾಡುವ. ನಿಂಗೆ ಬಾಯ್ಲಿ. ಯಾಕೆ ಕಮಲಿ, ಏನಾಯ್ತು? ನಿಂಗೆ ಗಿಫ್ಟ್ ಕೊಡ್ಬೇಕಾ? ನಮ್ ತವ ಕಾಸೆಲ್ಲ ಐತೆ, ನೀ ಯಾಕೆ ಇಂಥನ್ನೆಲ್ಲ ವಹಿಸ್ಕತ್ಯಾ? ಹಾ, ಇನ್ನೊಂದು, ನಾವು ಯಾರಿಗೆ ಗಿಫ್ಟ್ ಕೊಡಿಸ್ಬೇಕು ಅಂದ್ರೂ ಅದನ್ನ ದುಡ್ಡು ಕೊಟ್ಟೆ ತಗೊಂಡಿರ್ಬೇಕು ಅಂತೇನಿಲ್ಲ. ಕೆಂಪನ್ ಕ್ಯಾಂಟೀನಿಂದ ಬರ್ಫಿ ಕೊಡ್ಸಿದ್ರು ಸಾಕು. ನಮ್ಮ ಕೈಯಿಂದ ಏನಾಗುತ್ತೋ ಅದನ್ನ ಪ್ರೀತಿಯಿಂದ ಕೊಟ್ರೆ ಅಷ್ಟೇ ಸಾಕು. ಸೊ ಶಾಲ್ ವಿ ಸ್ಟಾರ್ಟ್? ಸಂಭು, ಬಾಯ್ಲಿ. ಅಕ್ಕ, ಇದ್ರಾಗ ಎಲ್ಲರ ಹೆಸರು ಬರೀಮ. ಅನಿಕಾ. ಅಯ್ಯೋ ಸಂಭು, ನಮ್ ವಿಯೋಗಿನಿ ಬಾಬಾ ಅನಿಕಾ ಅವ್ರ ಹೆಸರು ಬಿಟ್ಟು ಇನ್ ಎಲ್ಲರ ಹೆಸರು ಬರೀ. ಪಾಪ, ಅವ್ರು ಇದಕ್ಕೆಲ್ಲ ಬರಕ್ಕಿಲ್ಲ.